2 ದಿವಸದಿಂದಲೇ ಸುಮಾರು 183 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರ ಒಂದು ಹಣ ವರ್ಗಾವಣೆ ಆಗಿ ಹೋಗ್ತದೆ ನಕಲಿ ಸಹಿಗಳ ಮೂಲಕ. ಇದು ಕೇವಲ ಒಬ್ಬ ಮಂತ್ರಿಗೆ ಒಂದು ಇದಕ್ಕೆ ಇಲ್ಲ, ಇದು ಬಹಳ ದೊಡ್ಡ ವ್ಯಾಪ್ತಿ ಇದೆ. ದಿಲ್ಲಿ ಹೈಕಮಾಂಡದವರೆಗೂ ಸಂಪರ್ಕ ಇದೆ. ಯಾಕಂದ್ರೆ 183 ಕೋಟಿ ದರೋಡೆ ಮಾಡ್ಲಕತ್ತಾರಂದ್ರೆ 187 ಕೋಟಿ ಬ್ಯಾಂಕ್ ಅವರಂತೂ ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಸುಮ್ಕೂತಾರ. ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲರ. ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ನಡೀತಾ ಇಲ್ಲ. ಕೇವಲ 5 ಗ್ಯಾರಂಟಿಗಳನ್ನ ಬಿಟ್ರೆ ಈ ಸರ್ಕಾರ ಮತ್ತೊಂದು ಸಾಧನೆ, ಒಂದು ಭೂಮಿ ಪೂಜೆ ಇಲ್ಲ, ಒಂದು ಗುದ್ಲಿ ಪೂಜೆ ಇಲ್ಲ. ಯಾವ ಶಾಸಕರಿಗೂ ಸಹ ಶಾಸಕರೇ ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ. ನಮಗೂ ಏನು ಕೆಲಸ ಇಲ್ಲ. ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ ದೇವೇಗೌಡರ ಮನೆ. ನೀವೊಬ್ಬ ಒಕ್ಕಲಿಗ ಲೀಡರ್ ಆಗ್ಬೇಕಂತ ಹೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವೇಗೌಡರನ್ನು ಟಾರ್ಗೆಟ್ ಮಾಡಿದ್ರು. ಇದು ಹಲ್ಕಾ ಕೆಲಸ. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alini Public School. ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ, ತಮಗೆಲ್ಲ ಗೊತ್ತಿದ್ದಂತೆ ನಾಳೆ 3ನೇ ತಾರೀಕಿಗೆ ಈಶಾನ್ಯ ಪದವೀಧರ ವಿಧಾನ ಪರಿಷತ್ತಿನ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಶ್ರೀ ಅಮರನಾಥ್ ಪಾಟೀಲ್ರ ಚುನಾವಣೆ ಪ್ರಚಾರದ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದಿದ್ದೇನೆ. ಈಗಾಗಲೇ ನಮ್ಮ ಅಭ್ಯರ್ಥಿಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಈ ಭಾಗದ ಎಲ್ಲ ಶಾಸಕರು, ಯಾಕಂದರೆ ಬಹುಶಃ 6 ಜಿಲ್ಲೆ ಬರ್ತಾವಲ್ಲ, 7 ಜಿಲ್ಲೆ, ಭಾಳ ದೊಡ್ಡ ಕ್ಷೇತ್ರ, ಸುಮಾರು 1,56,000 ಮತದಾರನ ಹೊಂದಿದಂಥ ಕ್ಷೇತ್ರದ ಒಂದು ಪ್ರಚಾರ. ಇದು ಪದವೀಧರ ಕ್ಷೇತ್ರ. ಈಗಾಗಲೇ ನಾವು ನಮ್ಮ ದೇಶದ ಮಹಾ ಚುನಾವಣೆಯನ್ನು ನಾವೆಲ್ಲರೂ, ಈ ದೇಶದ ಜನ ಅವ್ರೇನು ತೀರ್ಪು ಕೊಟ್ಟಿದ್ದಾರೆ ಅನ್ನೋಂಥ ನಾಳೆ 4ನೇ ತಾರೀಕಿಗೆ ದೇಶದ ಜನರ ತೀರ್ಪು ಹೊರಬೀಳಲಿದೆ. ಇದರ ಜೊತೆಗೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಈ ಸರ್ಕಾರದ ಸಾಧನೆಗಳು, ಯಾವ ರೀತಿ ಸರ್ಕಾರ ಹೋಗ್ತಾ ಇದೆ, ಹಗಲು ದರೋಡೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೋಡ್ತಾ ಇದ್ದೀರಿ, 2 ದಿವಸದಿಂದಲೇ ಸುಮಾರು 183 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರ ಒಂದು ಹಣ ವರ್ಗಾವಣೆ ಆಗಿ ಹೋಗ್ತದೆ ನಕಲಿ ಸಹಿಗಳ ಮೂಲಕ. ಇದು ಕೇವಲ ಒಬ್ಬ ಮಂತ್ರಿಗೆ ಒಂದು ಇದಕ್ಕೆ ಇಲ್ಲ, ಇದು ಭಾಳ ದೊಡ್ಡ ವ್ಯಾಪ್ತಿ ಇದೆ. ಇದು ದಿಲ್ಲಿ ಹೈಕಮಾಂಡದವರೆಗೂ ಸಂಪರ್ಕ ಇದೆ. ಯಾಕಂದ್ರೆ 183 ಕೋಟಿ ದರೋಡೆ ಮಾಡ್ಲಕತ್ತಾರಂದ್ರೆ 187 ಕೋಟಿ ಅಂದರೆ ಎಷ್ಟು ಧೈರ್ಯ! ಇದು ಕೇವಲ ಒಬ್ಬ ಸಚಿವನಿಂದ ಆಗುವುದಂಥದ್ದಲ್ಲ. ಇದ್ರ ಹಿಂದೆ ದಿಲ್ಲಿಯ ಏನಿಲ್ಲಿ ವಸೂಲಿಗೆ ಬರ್ತಾರಲ್ಲ, ದಿಲ್ಲಿಯಿಂದ ಒಬ್ಬರು ಕಾಂಗ್ರೆಸ್ಸಿನ, ಇದು ATM ಆಗಿದೆ ಕರ್ನಾಟಕ. ಅಂದ್ರೆ ಕಾಂಗ್ರೆಸ್ ಪಕ್ಷದ ATM ಕೇಂದ್ರ ಆದಂತಾಗಿದೆ. ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ಆದರೆ, ಜಾರ್ಖಂಡ್ನಲ್ಲಿ ಆದರೆ, ಛತ್ತೀಸ್ಗಢನಲ್ಲಿ ಆದರೆ ಈ ಹಣ ಹೋಗುವಂಥ ಒಂದು ATM ಒಂದು ವ್ಯವಸ್ಥೆ ಆದಂಗೆ ಆಗಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಅಂತೂ ಏನೂ ಇಲ್ಲ. ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಇಲ್ಲ, ನೀರಾವರಿ ಇಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಬಿಟ್ಟರೆ ಈ ಸರ್ಕಾರ ಮತ್ತೊಂದು ಸಾಧನೆ, ಒಂದು ಭೂಮಿ ಪೂಜೆ ಇಲ್ಲ, ಒಂದು ಗುದ್ಲಿ ಪೂಜೆ ಇಲ್ಲ. ಯಾವ ಶಾಸಕರಿಗೂ ಸಹ ಶಾಸಕರೇ ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ. ನಮಗೂ ಏನೂ ಕೆಲಸ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾನು ಬಿಜಾಪುರ ನಗರದಲ್ಲಿ 3, 4, 5 ಕೋಟಿ 10 ಕೋಟಿ ರೂಪಾಯಿದು ಚರಂಡಿ, ಸಿಮೆಂಟ್ ರಸ್ತೆಗಳು, ಕೆರೆಗಳಿಗೆ ನೀರು ತುಂಬುವಂಥ ಏನಾದರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಈ 1 ವರ್ಷದಲ್ಲಿ ಅಂತೂ ನಾನೇ ಶಾಸಕನಾದ್ಮೇಲೆ ಇನ್ನೂ ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ಲಿ ಪೂಜೆ ಮಾಡೋವಂಥದ್ದು ಆಗಿಲ್ಲ. ಕಾರಣ ಏನಂದರೆ ಈ ಗ್ಯಾರಂಟಿಗಳ ಹೆಸರಿನಿಂದ ಮತ್ತು ಇಂಥ ಭ್ರಷ್ಟಾಚಾರದ ಇದರಿಂದ ಇವತ್ತೇನದ ಬೆಂಗಳೂರು ಮಹಾನಗರದ ಏನೋ ಅಲ್ಲಿ ಉಪಮುಖ್ಯಮಂತ್ರಿಗಳು ಸ್ಕ್ವೇರ್ ಫೀಟ್ ಮೇಲೆ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರು ಹೊರಗಿನ ಬಡ್ಡಿ 5 ರೂಪಾಯಿ 10 ರೂಪಾಯಿ ಬಡ್ಡಿ ತಂದು ಕೆಲವೊಂದು ಕಡೆ ಗುತ್ತಿಗೆದಾರರು ನೋಡಿ, ಅವರೊಬ್ಬ ಗುತ್ತಿಗೆದಾರ ಸತ್ತು ಹೋದರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಅವ್ರ ಮನೆಯಾಗೇ ಎಷ್ಟು 200 ಕೋಟಿ ಅಷ್ಟು ಹಣ ಸಿಕ್ಕಿತ್ತು. ಅವ್ರು ಸತ್ತೇ ಹೋದರು. ಆದರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತಿರ್ತಾರೆ. ಈ ರೀತಿ
ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇಲ್ಲ. ಇದರೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಮರನಾಥ್ ಪಾಟೀಲ್ರು, ನಾನು 2 ವರ್ಷ ವಿಧಾನ ಪರಿಷತ್ ಸದಸ್ಯದ್ದೆ. ನಾನು ಬಿಜಾಪುರ ಬಾಗಲಕೋಟೆ ಸ್ಥಳೀಯ ಸಂಸ್ಥೆಗಳ ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಮತದಿಂದ ನಾನು ಆಚೆ ಬಂದಿದ್ದೆ. ನಾ 2 ವರ್ಷ ಅಮರನಾಥ್ ಪಾಟೀಲ್ರು ನಾವು ಕೆಲಸ ಮಾಡಿದ್ದೀವಿ. ಅಮರನಾಥ್ ಪಾಟೀಲ್ರು ಇಷ್ಟು ಆ್ಯಕ್ಟಿವ್ ಇದ್ದರು ವಿಧಾನ ಪರಿಷತ್ನಲ್ಲಿ. ಇದೇನು ಹೈದರಾಬಾದ್ ಕರ್ನಾಟಕದ 371 ಜೆ ಬಗ್ಗೆ ಆಗಲಿ, ಸರ್ಕಾರ ಹೇಳಿದಂಥ ಅಭಿವೃದ್ಧಿ ಕೆಲಸಗಳು, ಅದು ಅಲ್ಲಿ ವಿಶೇಷ ಅಂದರೆ ಈ ಬಳ್ಳಾರಿ ಗಣಿಗಳಿಂದ ಏನೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲ, ಸುಮಾರು 5,000 ಕೋಟಿ ಅಂತ ಹೇಳ್ತೀವಿ. ನಾನು ಅಷ್ಟು ಅದನ್ನು ಯಾವ ಭಾಗದಲ್ಲಿ ಅದನ್ನು ಕಬ್ಬಿಣ ಇದರಿಂದ ಇದಾಗಿದೆ ಆ ಭಾಗದ ಡೆವಲಪ್ಮೆಂಟ್ಸ್ ಆಗಿತ್ತು. ಬಳ್ಳಾರಿ ಇರ್ಬೋದು, ಹೊಸಪೇಟೆ ಇರ್ಬೋದು, ಇಲ್ಲೆಲ್ಲೆಲ್ಲಿ ಗಣಿಗಾರಿಕೆಯಿಂದ ಬಂದಂಥ ಏನು ಆ ಹಣ ಇದೆ, ಸೆಸ್ ಏನಿದೆ, ಸುಪ್ರೀಂ ಕೋರ್ಟೇ ಅದೇ ಒಂದು ಇದು ಮಾಡಿದೆ. ಯಾವ ಗಣಿಗಾರಿಕೆ ಮಾಡಿ ಎಷ್ಟು ಹಣ ತೊಗೊಳ್ತಿರ್ತಾರೆ ಅಲ್ಲಿ ಅಭಿವೃದ್ಧಿ ಆಗಬೇಕು, ಅಲ್ಲಿ ರಸ್ತೆ ನಿರ್ಮಾಣ ಆಗಬೇಕು, ಕುಡಿ ನೀರು ಸ್ವಚ್ಛ ಶುದ್ಧವಾದ ಕುಡಿ ನೀರು ಕೊಡಬೇಕು, ಮತ್ತು ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕಂತ ಇಂಥದನ್ನೆಲ್ಲ ನಾನು ದಿನಾಲೂ ಒಂದು ಕ್ವಶನ್ ಇರ್ತೈತೆ ಅಮರನಾಥ್ ಪಾಟೀಲ್, ದಿನಾಲೂ ಒಂದು ಚುಕ್ಕೆ ಗುರುತು. ಯಾಕಂದ್ರೆ ನಾನು ಅಷ್ಟೇ ಆ್ಯಕ್ಟಿವಿಟಿ, ನಮ್ಮದು ಅವ್ರದ್ದು ಹೆಚ್ಚು ಕಡಿಮೆ ಕಾಂಪಿಟೇಷನ್ ಡೈಲಿ. ನಂದರೆ ಒಂದು ಮುಂದೆ ಬರೋದು, ಅವ್ರದಾರೆ ಹಿಂದೆ ಬರೋದು. ಅಂದರೆ ಈ ರೀತಿ ಪಾಪ ಅಮರನಾಥ್ ಪಾಟೀಲ್ರು ಒಬ್ಬ ಪದವೀಧರ ಕ್ಷೇತ್ರಕ್ಕೆ ನ್ಯಾಯ ಕೊಡುವಂಥ, ನಿರುದ್ಯೋಗ ಯುವಕರ ಬಗ್ಗೆ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದು ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಂಥದ್ದು ನಾನೇ ಸ್ವತಃ ಸಾಕ್ಷಿ ಇದ್ದೀನಿ. ಏನೋ ದುರ್ದೈವ ಪಕ್ಷದಲ್ಲಿ ಒಮ್ಮೊಮ್ಮೆ ಆಗ್ತಾವೆ, ಯಾರ್ಯಾರ್ದು ಏನೇನೋ ಮಾಡಿ ಯಾರು ಚೇಂಜ್ ಮಾಡುವಂಥದ್ದು. ಅವಾಗ ನಾನು ಹೇಳಿದ್ದೆ ಅವ್ರಿಗೆ, ನೀವು ಪಕ್ಷೇತರ ನಿಂತು ಬಿಡ್ರಿ, ನಾವೆಲ್ಲ ಮಾಡ್ತಿರ್ತಾಯಿದ್ವಿ. ಪಾಪ ನಿಷ್ಠಾವಂತ BJP ಕಾರ್ಯಕರ್ತ, ಇಲ್ಲ ಸರ್ ನಾನು ಪಾರ್ಟಿ ಬಿಟ್ಟು ಮಾಡೋಲ್ಲ ಅಂತ ನಾ ಅವಾಗ ಹೇಳಿದ್ದೆ. ಅಮರನಾಥ್ ನನ್ನಂಗೆ ನಿಂತು ಬಿಡ್ರಿ ಆರಿಸ್ತೇನೆ ಅಂತ. ಆದ್ರೆ ಧೈರ್ಯ ಮಾಡಲಿಲ್ಲ ಪಾಪ. ಅವರು ಭಾಳ ಮನ್ಸಿಗೆ ನೋವು ಮಾಡ್ಕೊಂಡಿದ್ರು. ಮತ್ತೇನೇ ಆಗಲಿ ಪಕ್ಷ ಅವರ ನಿಷ್ಠೆಯನ್ನು, ಅವರ ಚಟುವಟಿಕೆಯನ್ನು, ಯಾಕಂದ್ರೆ ಅಮರನಾಥ್ ಪಾಟೀಲ್ರು ಬಹುಶಃ ಈ ಎಲ್ಲ ಕಾರ್ಯಾಲಯಗಳು ಈಗೆಲ್ಲ ದೊಡ್ಡ ದೊಡ್ಡ ಕಾರ್ಯಾಲಯಗಳಾಗ್ಯಾವ. ನಾವು BJP ಕಟ್ಟಾಗ ನಮ್ಮ ಮನೆಗಳೇ ಕಾರ್ಯಾಲಯಗಳು. ನಮಗೆ ಯಾರು ಕಲ್ಯಾಣ ಮಂಟಪ ಹಿಡಿದು ಬಾಡಿಗೆ ಕೊಡೋಷ್ಟು ಶಕ್ತಿ BJPಗೆ ಇರಲಿಲ್ಲ. ನಾವೆಲ್ಲ ಹನುಮಂತೇವ್ರ ಗುಡಿಯೋ ಯಾವ ಊರಾಗಿನ ದೊಡ್ಡ ಗುಡಿಯಾಗ ನಮ್ಮ BJP ಸಭೆ ಮಾಡ್ತಿದ್ವಿ. ಅವಾಗ ಕಲಬುರಗಿ ಒಳಗೆ ಯಾರು ಒಂದು ಮನೆ ಕೊಟ್ಟಿದ್ರು, ಅದು ಅಮರನಾಥ್ ಪಾಟೀಲ್. ಅವ್ರ ಮನೆಯೇ BJP ಕಾರ್ಯಾಲಯ ಮಾಡಿ ನಾವು ಅಲ್ಲೇ ಹೋಗ್ತಿದ್ದೀವಿ. ಯಾವುದೇ ಬಸವರಾಜ ಪಾಟೀಲ್ ಸಿಡಂಬರು ಆಗಲಿ, ಡಾಕ್ಟರ್ MR ತಂಗಾರು ಆಗಲಿ, ನಾವು ಎಲ್ಲರೂ ಅಲ್ಲೇ ಕೂತು ಸಭೆ ಮಾಡ್ತಿದ್ವಿ. ಈ ರೀತಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಇವತ್ತು ನಮ್ಮ ಪಕ್ಷದ ನಮ್ಮ ನಿರ್ಣಯ ಮಾಡಿದ್ದಾರೆ. ನಿಮ್ಮ ಮೂಲಕ ಇಡೀ ಈ 7 ಜಿಲ್ಲೆಯ ಪದವೀಧರ ಕ್ಷೇತ್ರದ ಮತದಾರ ಬಂಧುಗಳೆಲ್ಲ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಇದೊಂದು ಅನರ್ಘ್ಯ ರತ್ನ ಇದ್ದಂಗೆ ಅಮರನಾಥ್ ಪಾಟೀಲ್. ಯಾಕಂದ್ರೆ ನಾನು ಮುಕ್ತವಾಗಿ ಮನಸ್ಸಿನಿಂದ ಹೊಗಳ್ತಾ ಇದ್ದೀನಿ. ಯಾಕಂದರೆ ಇಂಥ ಮನುಷ್ಯರು ಬೇಕು. ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ಏನದೆ, ಈಗಿನ ವಿಧಾನ ಪರಿಷತ್ ಸದಸ್ಯರು ಎಷ್ಟು ಪ್ರಶ್ನೆ ಹಾಕಿದ್ದಾರೆ, ಎಷ್ಟು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ದಾರೆ, ಏನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನು ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಏನೂ ಇಲ್ಲ. ಸುಮ್ಮನೆ ಯಾವುದೋ ಇದರಿಂದ ಆರಿಸಿ ಬಂದರು. ನಮ್ಮ ಅಭ್ಯರ್ಥಿ ವೀಕ್ ಆಗಿದ್ದರಿಂದ ಆರಿಸಿ ಬಂದರು ಅಷ್ಟೇ. ಅವಾಗ ಅಮರನಾಥ್ ಪಾಟೀಲ್ ಕೊಟ್ಟಿದ್ರೆ ಆರಿಸಿ ಬರೋ ಪ್ರಶ್ನೆನೇ ಇರ್ತಿದ್ದಿಲ್ಲ. ಅದೊಂದು 6 ವರ್ಷದ ಗ್ಯಾಪ್ ಏನಿದೆ, ಅದು ನಿಜವಾಗಿಯೂ ವಿಧಾನ ಪರಿಷತ್ನಲ್ಲಿ ಈ ಭಾಗದ ಒಬ್ಬ ಜನಪ್ರತಿನಿಧಿಯನ್ನು ನಾವು ಆದಂಥ ಸಂದರ್ಭದಲ್ಲಿ ಇವತ್ತು ಅಮರನಾಥ್ ಪಾಟೀಲ್ರನ್ನ ನಾವೆಲ್ಲರೂ ಬೆಂಬಲಿಸಬೇಕು. ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಯಾವಾಗಲೂ ಬಸವರಾಜ ಪಾಟೀಲ್ ಅವರು ಮತ್ತು ನಮ್ಮ ಡಾಕ್ಟರ್ MR ತಂಗ ಅವರು ಏನೂ BJP ಇರಲಾರ್ದ, ಅವ್ರು BJPನೇ ಇರಲಿಲ್ಲ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ನೂ ಇರಲಿಲ್ಲ, ಒಂದು ತಾಲೂಕ್ ಪಂಚಾಯತ್ ಮೆಂಬರ್ ಇರಲಿಲ್ಲ, MLA ಅಂತರೂ ದೂರದ ಮಾತು. ಅವಾಗ ಅವರಿಬ್ಬರು ಆರಿಸಿ ಬರ್ತಿದ್ರು. ಅಂಥ ಕ್ಷೇತ್ರದಲ್ಲಿ ನನಗನ್ನಿಸ್ತದೆ ಮತ್ತೆ BJP ಈ ಕ್ಷೇತ್ರವನ್ನು ನಾವು ಪಡಿತೀವಿ. ಅದಕ್ಕೆ ತಮ್ಮೆಲ್ಲರ ಒಂದು ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೋದೇನೆಂದರೆ, ಯಾರೂ ಮತದಾನ ತಪ್ಪಿಸಬೇಡಿ. ಮತದಾನ ಅನ್ನುವಂಥದ್ದು ಭಾಳ ಅವಶ್ಯ ಇದೆ. ನೋಡಿರಿ, ಇವತ್ತು ನಿನ್ನೆ ನಾವು GPO ಮುಂದೆ ಹೊಂಟಿದ್ದೆ, ಜನರಲ್ ಪೋಸ್ಟ್ ಆಫೀಸ್ ಬೆಂಗಳೂರಿನಲ್ಲಿ. ಅಲ್ಲಿ ಇಡೀ ಮುಸ್ಲಿಮರೊಂದು 4-5 ಸಾವಿರ ಹೆಣ್ಮಕ್ಳು ಎದಕ್ಕೆ ನಿಂತಾರಪ್ಪ ಅಂದ್ರೆ ಅಕೌಂಟ್ ತೆಗಿಲಕ್ಕ. ಎದಕ್ಕಂದ್ರೆ ನಾಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾನೆ, ಕಟ್ ಅಂತ ಹೇಳಿ 1 ಲಕ್ಷ ರೂಪಾಯಿ ಬರ್ತಾವೆ. ಹೀಗೆ ಅವ್ರು ಎಷ್ಟು ಹುಷಾರದಾರ. ಇವು ನಮ್ಮವ್ರು ಇದ್ರೆ ಓಟ್ ಹಾಕ್ಲಾಕ್ ಬರೋದಿಲ್ಲ,
ಅಲ್ಲಿಂದ ಓಟ್ ಹಾಕ್ಲಾರ್ದೇ ಮತ್ತು ಕಾಯ್ದೆಸರಿ ಮಾತಾಡೋದು ಅಂದ್ರೆ ನಮ್ಗೆ ಭಾಳ ಅಗದಿ ಕಲ್ತೀವಿ. ಅದನ್ನು ಬೆಳೆದು ಇದೇ ರೀತಿ ಹೋದರೆ ದೇಶಕ್ಕೂ ಇವತ್ತು ಭದ್ರತೆಯದೂ ಭಾಳ ದೊಡ್ಡ ಒಂದು ಸವಾಲಿದೆ. ಅದಕ್ಕೆ ನಾವು ಪದವೀಧರ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ಕೋದೇನೆಂದರೆ, ನೀವು ನಿಮ್ಮ ಮತದಾನ 90% 95% ಎಲ್ಲಿವರೆಗೆ ಅಷ್ಟಾಯ್ತಂದ್ರೆ 100% BJPನೇ ಬರ್ತದೆ. ಅದಕ್ಕೆ ಮತದಾರರು ಹೊರಗೆ ಬಂದು ಮತ ಹಾಕಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರಂತರೂ ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಸುಮ್ಕೂತಾರ. ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲರೇ ಇಳ್ಕಂದ್ರೆ ಟೋತಿಗೆ ಹಾವು ಚಾಲಾಗಿರ್ತೈತೆ. PSI ಹಗರಣ ಎಲ್ಲೈತ್ರಪ್ಪ? PSI ಹಗರಣ ಎಷ್ಟು ಹಾರಾಡ್ತಾರೆ, ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೆ ಖರ್ಗೆ ಸಾಹೇಬರು. ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವ್ರು? ಆ ಪೌರುಷ ಎಲ್ಲಿ ಹೋಯ್ತು? ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಗಪ್ಪೆ ಆಗ್ಯಾರ ಅವ್ರು. ಎಲ್ಲರೂ PSI ಹಗರಣದಾಗ ಎಷ್ಟು ಮಾತಾಡ್ತಿದ್ರಿ? BJP 40% ಅಂತ ಎಷ್ಟು ಮಾತಾಡ್ತಿದ್ರು. ಈಗ ಯಾಕೆ ಮಾತಾಡೋದಿಲ್ಲ? ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮಹತ್ಯೆ ಆಗೈತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಏನಾದ್ರು ಅವರು BJPಯವ್ರು ಮಾಡ್ಸ್ಯಾರನ್ರಿ ಅದು? ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊಂತಿದ್ರು. ಇವತ್ತು ಯಾರು ಇದ್ರ ಬಗ್ಗೆ ತುಟಿ ಪಿಟ್ಟಿ ಕಾಣಲ್ಲ ಸಚಿವ ಸಂಪುಟದವ್ರು. ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದು ಮಾಧ್ಯಮದಲ್ಲಿ ನೋಡಿದ್ದು, ರಾಜೀನಾಮೆ ಕೊಡುತ್ತದೆ. ರಾಜೀನಾಮೆ ಬರೇ ನಮ್ಮ ನಾಗೇಂದ್ರ ಕೊಡೋದಲ್ಲ, ರಾಜೀನಾಮೆ ಮುಖ್ಯಮಂತ್ರಿಗಳು ನಾವು ಕೇಳ್ತೀವಿ. ಇಷ್ಟು ದೊಡ್ಡ ಹಗರಣ 183 ಕೋಟಿ ರೂಪಾಯಿ ಬ್ಯಾಂಕ್ನಂದು ರೊಕ್ಕ ಹೋಗ್ತದಂದ್ರೆ ಏನು CM ಅವ್ರಿಗೆ ಜವಾಬ್ದಾರಿ ಇಲ್ಲರಿ? ಅಲ್ಲಿ IAS ಅಧಿಕಾರಿಗಳು ಏನು ಮಾಡ್ಲಕತ್ತಿ? ಪಾಪ ಒಬ್ಬ ಅಲ್ಲಿ ಇರುವಂಥ ಒಬ್ಬ ಗುಮಾಸ್ತನ ಮೇಲೆ ನೀವು ಅವನ ಮೇಲೆ ಕೂಡ 6 ಪೇಜ್ ಇದರಲ್ಲಿ ಬರ್ದ ನಾವು ಎಲ್ಲ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರತ್ತಾಳೆ. ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದ್ದರೆ ಅದು ದಿಲ್ಲಿ ಹೈಕಮಾಂಡ್ ಇದ್ದೇ ಇರ್ತದೆ ಅದರೊಳಗೆ. ಎಷ್ಟು ಸೀಟ್ ಬರ್ತಾವೆ ಸರ್ MP ಸರ್? 4ನೇ ತಾರೀಕು ಸಂಜೆ ಮುಂದೆ ಹೇಳ್ತೇನೆ. ಯಾವ್ದ್ರಿ ನೋಡ್ರಿ, ನಾ ಹೇಳ್ತೇನೆ ಕೇಳ್ರಿ. ನಾನು ಪ್ರಚಾರ ಮಾಡೀನಿ. ನಾನು ಇಡೀ ಕರ್ನಾಟಕದ BJP ಒಳಗೆ ಹೈಯೆಸ್ಟ್ ರಾಜ್ಯದಾಗ ನಮ್ಮ ಪ್ರಚಾರ ಮಾಡಿದವ ನನಗೆ ವಿಶ್ವಾಸ ಇದೆ, ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ. ಆದರೆ ಇಷ್ಟೇ ಅಂತ ಹೇಳಿ ನಾವು ಜ್ಯೋತಿಷ್ ಹೇಳಿ ಒಂದು ಗಿಳಿ ಇಟ್ಕೊಂಡು ಬರ್ತಿದ್ದೆ. ನಾನು ಹೇಳಿದ್ರೆ ಅದೇನೋ ಜ್ಯೋತಿಷ್ ಹೇಳೋಕ್ಕಾಗೋದಿಲ್ಲ. ಈಗ ಮತದಾನ ಮುಗಿದು ಹೋಗಿದೆ. ಮತದಾನ ಮುಗಿದ ಮ್ಯಾಗ ನಾ ಹೇಳೋದ್ರಾಗ ಆಗ್ತಿಲ್ಲ. ಮತದಾನಕ್ಕಿಂತ ಮುಂಚೆ ಕೇಳಿದ್ರೆ ಹೇಳ್ತಿದ್ದೆ ಇಷ್ಟು ಬರ್ತಾವೆ. ಮತ್ತು ಎಲ್ಲರೂ ಹೇಳಬೇಕಾಗ್ತದಲ್ರಿ. 28 ಬರೀ 26 ಬರ್ತಾವಂದ್ರೆ ಇನ್ನು 2 ಮಂದಿ ಸೀಟ್ ಹಾಕ್ತಾರೆ. ನಮ್ದು ಯಾಕೆ ಹೆಸರು ತಗೊಳ್ಳಿ? ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂಗೆ BJP ಇನ್ನೂ ಕಠಿಣ ಕ್ರಮದ ಮೂಡ್ನಲ್ಲೇ ಇದೆ ಅಂತ ಒಂದು ಮಾತು. ಅದು ಕಠಿಣ ಕ್ರಮ, ಅದು ಇದು ಆಗೈತ್ರಿ. ರಿಸರ್ವ್ ಮಾಡಿ ಈಗ ಹೋರಾಟ ಮಾಡಬೇಕು. ಅದನ್ನು ನಾವು ಈಗ ಸ್ಟಾರ್ಟ್ ಮಾಡಿವಲ್ರಿ. ಈಗ ನೋಡ್ರಿ, ಈಗ ಬರೇ ಇದೆ ಇಷ್ಟಕ್ಕೇ ರಾಜೀನಾಮೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನಿನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ನಾಗೇಂದ್ರನ್ನ ಬಲಿಪೂಜೆ ಕೊಡ್ಬೇಕು ಮಾಡಿಬಿಡೋದು. ಅವರ ರಾಜೀನಾಮೆಯನ್ನು ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಯಾಕಂದ್ರೆ ಈಶ್ವರಪ್ಪನವ್ರದ್ದು ಬರೀ ಒಬ್ಬ ಗುತ್ತಿಗೆದಾರ ಅಲ್ಲಿ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಷ್ಟಕ್ಕೇ ಅವ್ರು ಬಿಡಲಿಲ್ಲ, ರಾಜೀನಾಮೆ ತೊಗೊಂಡ್ರು. ಈಗ ಕೇವಲ ನಾವು ಅವ್ರನ್ನ ಅಟ್ಟೆ ರಾಜೀನಾಮೆ ಕೇಳೋದಿಲ್ಲ, CBI ತನಿಖೆ ಆಗಬೇಕು. CBI ತನಿಖೆಯಲ್ಲಿ ಯಾರು ಅದಾರೋ, ಮುಖ್ಯಮಂತ್ರಿ ಅದಾರೋ, ಉಪಮುಖ್ಯಮಂತ್ರಿ ಅದಾರೋ, ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ ಪ್ರತಿಯೊಬ್ಬರ ಮೇಲೂ ಆ್ಯಕ್ಷನ್ ಆಗಬೇಕು. ಯಾಕಂದ್ರೆ ಒಂದು ಅಕೌಂಟ್ ನನ್ನ ರೊಕ್ಕ ಹೋಗೋದಂದ್ರೆ ಹಂಗೆ ಹೋಗೋದಿಲ್ಲ. ಅಲ್ಲಿ ಯಾರು ಸಿಗ್ನೇಟರಿ ಯಾರು ಇರ್ತಾರೆ? IAS ಅಧಿಕಾರಿಗಳು ಇರ್ತಾರೆ. ಮತ್ತು ಅದೆಲ್ಲ ಆಗ್ಲಾರ್ದು ಒಬ್ಬನ ಬಲಿ ತೊಗೊಂಡ್ರೆ ಅದು ಅಲ್ಲ. ನಮ್ಮ ಡಿಮಾಂಡ್ ಇರೋದು CBI ಆದಮ್ಯಾಗ ಯಾರ್ಯಾರು ರಾಜೀನಾಮೆ ಕೊಡಬೇಕು, ಮನೆಗೆ ಹೋಗ್ಬೇಕು, ತಾನೇ ನಿರ್ಣಯ ಆಗ್ತದೆ. BJP ಇಲ್ಲಿವರೆಗೂ ನಾಗೇಂದ್ರ ಅವರು ರಾಜೀನಾಮೆ ಹೊರತು CBI ಈಗ ನೀವು ಅಂದ್ರೆ ನಿಮ್ಮಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಇಲ್ವಾ ಅಂತ? ನಾಗೇಂದ್ರ ರಾಜೀನಾಮೆ ಬೇಕಾ, CBI ಕೊಡ್ಬೇಕಾ? ಇದೇ ಮೊದಲಿಂದ 1 ಪಾಯಿಂಟ್ ಅಜೆಂಡಾ. ನೋಡ್ರಿ, ರಾಜೀನಾಮೆ ನಾಗೇಂದ್ರ ಕೊಡಬೇಕು, ನೈತಿಕತೆ ಹೊಣೆ ಹೊತ್ತು. ಯಾಕಂದ್ರೆ ಅವ್ರ ಮಿನಿಸ್ಟ್ರ್ ಆ ಇಲಾಖೆ. ಅದು ನಾವು ಡಿಮ್ಯಾಂಡ್ ಮಾಡಕತ್ತಿದ್ದು ಅದು ಅಂತರೂ ನಾಗೇಂದ್ರ ಅವ್ರ ಜವಾಬ್ದಾರಿ ಐತೆ ಇಲ್ಲೇ ಇಲ್ಲ ತನ್ನೋದಿಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಸಮಗ್ರ ತನಿಖೆ ಆಗಬೇಕು. 187 ಕೋಟಿ ರೂಪಾಯಿ ಹಣ
ಯಾರ್ಯಾರು ಸಂದ ಆಯಿತು ಎಲ್ಲಿ ಹೋಯ್ತು ನೋಡ್ರಿ. ಪಾಪ ಇವತ್ತು SC/ST ಕಾರ್ಪೊರೇಷನ್ದಾಗ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ, ಅವ್ರಿಗೆ ಒಂದು ಕಿರಾಣಿ ಅಂಗಡಿ ಮಾಡಲಿ, ಒಂದು ಟೆಂಪೋ ತೊಗೊಲಿ, ಒಂದು ವಾಹನ ತೊಗೊಲಿ, ಮನೆ ನಿರ್ಮಾಣ ಆಗಲಿ, ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿ ಹಣ ತಿತ್ತಿರಂದ್ರೆ ಏನೋ ನೀವು ಏನು ನೈತಿಕತೆ ಇದೆ ನಿಮ್ಗೆ SC/ST ಬಗ್ಗೆ ಮಾತಾಡಲಿಕ್ಕೆ? ಈಗಾಗ ಧ್ವನಿ ಎತ್ತಲಾಗ ಪ್ರಿಯಾಂಕಾ ಖರ್ಗೆ ಅವರು ST ಜನಾಂಗದ 187 ಕೋಟಿ ರೂಪಾಯಿ ಅವಲ್ಲ, ಇಡೀ ಗುತ್ತಿಗೆ ಇಡೋದಾರಲ್ಲ 100. ನಾನೇ ಒಂದು SC/ST ಜನಾಂಗದ ನಾಯಕ ಅಂತ ನಾನೇ ಅಂತೇಳಿ ಈಗ ಮಾತಾಡ್ರಿ ಪ್ರಿಯಾಂಕಾ ಖರ್ಗೆ ಅವರ. ನೀವು ಮಾತಾಡ್ರಲ್ಲ ಈಗ 187 ಕೋಟಿ. ಹೌದು, ಇದು ಅನ್ಯಾಯ ಆಗಿದೆ. ನಮ್ಮ ದಲಿತ ಸಮಾಜಕ್ಕೆ, ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡವರಿಗೆ ಹೋಗ್ಬೇಕಾಗಿದ್ದ ಹಣ ಇದಾಗಿದೆ. ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ರಿ. ಒಮ್ಮೆಲೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಗಟ್ಟಿಯಾಗಿ ಮಾತಾಡ್ರಿ. ನಿಮ್ಮ ನಂತರ ಮಂತ್ರಿ ತಾಕತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ. ಯಾಕಂದ್ರೆ ನಿಮ್ಮ ಪಿತಾಶ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಏನು ಅಂಜಬಾರ್ದು ಖರೆ ಅಂದ್ರೆ. ನನಗೆ ಅಂಥ ಅವಕಾಶ ಇದ್ರೆ ನಾ CM ರಾಜೀನಾಮೆ ಕೇಳಿಬಿಡ್ತಿದ್ದೆ. ಈಗ ಬಿಜೆಪಿಯಲ್ಲಿ ಕಟ್ಟರ ಹಿಂದುತ್ವವಾದಿಗಳು ಈಶ್ವರಪ್ಪನವ್ರು ಹೊರಗೆ ಹೋದ್ರು, ರಘುಪತಿ ಭಟ್ರು ಟಿಕೆಟ್ ಕೊಡಿಲ್ಲ ಪಕ್ಷದಲ್ಲಿ. ಬರೀ ಯಾವಾಗ ಬಿಜೆಪಿ ಯಾಕೆ ಹಿಂಗೆ ಆಗತ್ತದ? ಎಲ್ಲ ಸರಿ ಆಗ್ತೈತ್ರಿ 4ನೇ ತಾರೀಕು ನಂತರ. ಯಾವಾಗ ಸೇರ್ಬರ್ತದೆ? ಇಲ್ಲ ಡೇ ಬೈ ಡೇ ಕಟ್ಟರವಾದಿಗಳು ಹೊರಗೆ ಹೋಗ್ತಾನೆ ಇದ್ದಾರೆ. ಇಲ್ಲ ಬಿಜೆಪಿ ಹಿಂದುತ್ವ ಅಜೆಂಡಾ ಏನೋ ಸರ್, 4ನೇ ತಾರೀಕು ನಂತರ ಯಾರು ಕಟ್ಟಡ ಹಿಂದೂವಾದಿಗಳದಾರ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಯಾರೂ ನಾವು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ನಿಷ್ಠಾವಂತ BJP ನಾಯಕರು. ಅವರು ಪಕ್ಷ ಕಟ್ಟದವರು ಯಡಿಯೂರಪ್ಪ, ಅನಂತಕುಮಾರ್ ಜೊತೆಗೆ ಈಶ್ವರಪ್ಪನವರು ಈ ರಾಜ್ಯದಲ್ಲಿ ಪಕ್ಷ ಕಟ್ಟದವರು. ಈಶ್ವರಪ್ಪನವ್ರು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. ಯಾರ್ಯಾರು ಏನು ಹೇಳಿ ಹೋದವ್ರನ್ನ ಹೊಳೆ ತೊಗೊಂಡ್ಮ್ಯಾಗ ಇವ್ರನ್ನ ಈಶ್ವರಪ್ಪ ತೊಗೊಂಡ್ಲತ್ತು ಯಾವ ಹೇಳ್ತಾನ್ರಿ? ಹೇಳ್ರಿ ನೋಡೋಣ. ನಾವೇ ಗಟ್ಟಿಯಾಗಿ ನಿಂದಿರ್ತೀವಿ. ಈಶ್ವರಪ್ಪನಿಂದ ಅವ್ರು ತೊಗೋಬೇಕಾದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಗೆಲ್ತಾರ? ಅದು ದೇವರಿಗೆ ಬರ್ತದೆ, ನನಗೆ ಅಲ್ಲ, ಪ್ರಜ್ವಲ್ ರೇವಣ್ಣ ಅವರು ಬಂಧನ ಆಗಿದೆ ಸರ್, ಅರೆಸ್ಟ್ ಆಗಿದ್ದಾರೆ 34 ದಿನಗಳ ಬಳಿಕ. ಏನು ಸರ್ ನೋಡ್ರಿ, ಇದೇ ದೊಡ್ಡ ತಪ್ಪು. ಯಾವಾಗಲೂ ಆರೋಪ ಬಂದ ಮ್ಯಾಗ ನಾವು ಓಡಿ ಹೋಗ್ಬಾರ್ದು. ಆರೋಪ ನೀವು ಎಲ್ಲಿ ಹೋದ್ರೂ ಜಗತ್ತಿನಾಗ ಯಾವ ಮೂಲೆಯೊಳಗೆ ಕೂತ್ರೂ ಇವತ್ತಿನ ವ್ಯವಸ್ಥೆಯೊಳಗೆ ಹಿಡ್ಕೊಂಡು ಬರೋ ಶಕ್ತಿ ನಮ್ಮ ಭಾರತದ ರಕ್ಷಣಾ ಇಲಾಖೆಗಾಗಲಿ ಪೊಲೀಸರಿಗಾಗಲಿ ಎಲ್ಲ ಅವ್ರಿಗೆ ಇದೆ. ಈಗ ಏನೇ ಆಗಲಿ ನಮಗೊಮ್ಮೆ ಏನಾಗ್ತದೆ, ಕೆಲವೊಂದು ನಮ್ಮ ಜೋಡಿರುವ ಹಿತೈಷಿ ಅನ್ನೋರು ಇಂಥವು ಸಲಹೆಗಳು ಕೊಟ್ಬಿಡ್ತಾರೆ. ಹೋಗ್ಬಿಡು ಹೋಗೋದ್ರಿಂದ ಮತ್ತಿಷ್ಟು ದೊಡ್ಡ ಅಪರಾಧ ಆಗ್ತದೆ. ಅವ್ರು ಹೋಗಿದ್ದು ತಪ್ಪು, ಈಗ ಬಂದು ಸರೆಂಡರ್ ಆಗ್ಯಾರ. ಅವ್ರು ಮಾಡಿದಂಥದ್ದನ್ನು ಯಾರೂ ಒಪ್ಪುವುದಿಲ್ಲ, ಅದು ಅಕ್ಷಮ್ಯ ಅಪರಾಧ. ಆದ್ರೆ ಅದು ಏನಿದ್ರು ನ್ಯಾಯಾಂಗದ ವ್ಯವಸ್ಥೆ ಒಳಗೈತಿ, SIT ತಳಗಿದೆ. SITನೂ ಯಾವ ರೀತಿ ಇವತ್ತು ತನಿಖೆ ಮಾಡ್ಲಿಕ್ಕಂತ ನೋಡಬೇಕು. SIT ಅವರು ಯಾರು ಅವ ಡ್ರೈವರೇ ಇಲ್ಲದಾನ, ಆ ಪ್ರಜ್ವಲ್ ರೇವಣ್ಣ ಡ್ರೈವರೇ ಎಲ್ಲದಾನ? ಸಿಂಗಾಪುರ್ನಾಗ ಅದನೋ, ಬ್ಯಾಂಕಾಕ್ದಾಗ ಅದನೋ, ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇಟ್ಟಾರೋ ಅವರು ಹೇಳಬೇಕಲ್ಲ. ಪ್ರಜ್ವಲ್ ರೇವಣ್ಣನ ಹಿಡಿದ್ರಪ್ಪ, ಈಗ ಅದನ್ನು CD ವಿಡಿಯೋ ಹೊರಗೆ ತಂದವನು ಅವನು ಅರೆಸ್ಟ್ ಆಗಬೇಕಲ್ಲ. ಮತ್ತು ಅಲ್ಲಿ ಹಾಸನದಾಗ ಹಂಚಿದವರು ಎಲ್ಲರೂ ಅರೆಸ್ಟ್ ಆಗಬೇಕಲ್ಲ. ನೀವು ಟಾರ್ಗೆಟ್ ಮಾಡ್ತಾಯಿದ್ರಿ ದೇವೇಗೌಡರ ಮನೆಯನ್ನು. ನೀವೊಬ್ಬ ಒಕ್ಕಲಿಗ ಲೀಡರ್ ಆಗ್ಬೇಕಂತೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಹಲ್ಕಾ ಕೆಲಸ. ಇದು ಯಾರೂ ಮಾಡಬಾರ್ದು. ಮತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದನ್ನು ಯಾರೂ ನಾವು ಒಪ್ಪೋದಿಲ್ಲ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ನಾವಿಲ್ಲ. ಅವ್ರಿಗೆ ಏನು ಕಠಿಣ ಶಿಕ್ಷೆ ಆಗಲೇಬೇಕು. ಆದರೆ ಅದು ಕಾನೂನು ವ್ಯವಸ್ಥೆ ಒಳಗಿದೆ, ಕೋರ್ಟ್ ಅದನ್ನು ನಿರ್ಣಯ ಮಾಡಿ. This video is sponsored by Mahalakshmi Jewelers, Manu Multi-Speciality Hospital, KBN University, Shahin Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.